ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 20ರ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಸರಳ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ಮೇ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆ ಈ ತಿಂಗಳ ಗ್ರಹ ಸಂಚಾರವು ಮೇ 20ರ ನಂತರ ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಭಾಗ್ಯೋದಯವನ್ನ ಅದೇ ಸಮಯದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳನ್ನ ಏಕಕಾಲದಲ್ಲಿ ನೀಡುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಯೋಗಕಾರಕನಾದಂತಹ ಶನಿ 6ನೇ ಮನೆಯಲ್ಲಿ ಸ್ಥಿರವಾಗಿದ್ದುಕೊಂಡು ನಿಮ್ಮ ಶತ್ರುಗಳ ಸಂಚುಗಳನ್ನ ವಿಫಲಗೊಳಿಸುತ್ತಿದ್ದಾರೆ. ಆದರೆ ಈ ತಿಂಗಳ ಗ್ರಹ ಬದಲಾವಣೆಯು ನಿಮ್ಮ ವ್ಯಾಪಾರ ಮತ್ತು ಭಾಗ್ಯಸ್ಥಾನವನ್ನು ಇನ್ನಷ್ಟು ಬಲಪಡಿಸಲಿದೆ. ಅದರಲ್ಲೂ ಮೇ 11ರಂದೆಯೇ ದ್ವಿತೀಯ ಸಪ್ತಮಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು, ಮತ್ತು ಮೇ 14ರಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು ಭಾಗ್ಯಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ನಿಮಗೆ ಸಮಾಜದಲ್ಲಿ ದೊಡ್ಡ ಕೀರ್ತಿಯನ್ನ ಮತ್ತು ಹಣವನ್ನು ಕೂಡ ತಂದುಕೊಡಲಿದೆ. ಮೇ 15ರ ನಂತರ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಈ ರಾಶಿಯವರು ವಹಿಸಬೇಕು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಆ ಗ್ರಹ ಸಂಚಾರಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ ಸ್ನೇಹಿತರೆ, 8 ಮತ್ತು 9ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳಿನಲ್ಲಿ ಇರಲಿದ್ದು, ಮೇ 14ರವರೆಗೆ 8ನೇ ಮನೆಯಲ್ಲಿ ಇದ್ದು ಇದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಸೂಚನೆಗಳನ್ನು ನೀಡ್ತಾ ಬಂದರೆ, ಮೇ 14ರಲ್ಲಿ 9ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಅದೃಷ್ಟಗಳನ್ನು ತರಲಿದ್ದಾರೆ. ತೀರ್ಥಯಾತ್ರೆಗಳಲ್ಲಿ ಹೋಗುವಂತಹ ಚಾನ್ಸಸ್ ಕೂಡ ಇರಲಿದೆ. ತಂದೆಯ ಬೆಂಬಲವೂ ಕೂಡ ಸಿಗಲಿದೆ. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಪ್ರವೇಶವನ್ನು ಆಲ್ರೆಡಿ ಮಾಡಿರತಕ್ಕಂತಹ ಕುಜನು ಸಪ್ತಮ ಸ್ಥಾನದಲ್ಲಿ ಕುಜ ಇರೋ ಕಾರಣ ನಿಮ್ಮ ವ್ಯಾಪಾರ ವೃದ್ಧಿಯಾಗಲಿದೆ, ಧೈರ್ಯ ಹೆಚ್ಚಾಗಲಿದೆ. ಆದರೆ ಪಾಲುದಾರರೊಂದಿಗೆ ಈಗೋ ಘರ್ಷಣೆಗಳು ಉಂಟಾಗಬಹುದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 7 ಮತ್ತು 8ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು ಮೇ 14ರವರೆಗೆ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಭಾರಿ ಧನಲಾಭಗಳನ್ನು ಕಂಡಿರ್ತೀರಿ. ಮೇ 15ರ ನಂತರ 8ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಆಕಸ್ಮಿಕ ಬದಲಾವಣೆಗಳು ಎದುರಾಗ್ತಾ ಹೋಗ್ತವೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು ಮೇ 15ರಿಂದ 8ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗ ಆಗೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ರಿಸರ್ಚ್ ಕ್ಷೇತ್ರದವರಿಗೆ ಲಾಭವೂ ಕೂಡ ಸಿಗಲಿದೆ. ಮೇ 29ರಂದು 9ನೇ ಮನೆಗೆ ಪ್ರವೇಶವನ್ನು ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಬುಧನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಶತ್ರುಗಳ ಮೇಲೆ ಜಯವನ್ನು ತಂದುಕೊಳ್ಳಿದ್ದು, ಉದ್ಯೋಗದಲ್ಲಿ ಸ್ಥಿರತೆ, ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೂಡ ಕಾಣಲಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರುವು ದೂರ ಪ್ರಯಾಣಗಳು ಹಾಗೆ ಲಾಭಗಳನ್ನು ಕೂಡ ತರಲಿದ್ದಾರೆ. ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದವೂ ಕೂಡ ಈ ರಾಶಿಯವರಿಗೆ ಲಭಿಸಲಿದೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಮೇ 20ರ ನಂತರ ಅಂತ ನೋಡ್ತಾ ಬರೋದಾದರೆ, 6ನೇ ಮನೆಯಲ್ಲಿ ಯೋಗಕಾರಕನಾದಂತಹ ಶನಿ ಇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ಏನೆಂದು ತೋರಿಸುವಂತಹ ಸಮಯ ಈ ಮೇ ತಿಂಗಳಿನಲ್ಲಿ ಇರಲಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ತಿಂಗಳ ಪ್ರಥಮ ವಾರದಲ್ಲಿಯೇ ಲಾಭಾಧಿಪತಿಯಾದಂತಹ ಸೂರ್ಯನು
ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನ ಮಾಡಿ ಅದು ನಿಮ್ಮ ನೇರವಾಗಿ ಲಗ್ನವನ್ನ ನೋಡುವ ಕಾರಣ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಉತ್ತಮವಾದಂತಹ ಮನ್ನಣೆ ಸಿಗ್ತಾ ಬರ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನ ಪಾಲಿಸ್ತಾ ಬರ್ತಾರೆ. ಆದರೆ ಮೇ 15ರ ನಂತರ ಸೂರ್ಯ ಮತ್ತೆ ಬುಧ 8ನೇ ಸ್ಥಾನವಾದ ವೃಷಭ ರಾಶಿಗೆ ಆಲ್ರೆಡಿ ಪ್ರವೇಶವನ್ನ ಮಾಡಿರುವ ಕಾರಣ ವೃತ್ತಿ ಜೀವನದಲ್ಲಿ ಈ ಟೈಮ್ನಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು. ಊಹಿಸದಂತಹ ವರ್ಗಾವಣೆ ಅಥವಾ ವಿಭಾಗಗಳ ಬದಲಾವಣೆ ಆಗ್ಬೋದು ಸ್ನೇಹಿತರೆ. ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದಿರುವುದು ಬಹಳ ಮುಖ್ಯ. ಐಟಿ ಮತ್ತೆ ರಿಸರ್ಚ್ ವಿಭಾಗಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ 8ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಸಂಭವಿಸಲಿದ್ದು ಹೊಸ ಪ್ರಾಜೆಕ್ಟ್ಗಳನ್ನ ಇದು ನಿಮಗೆ ತಂದುಕೊಳ್ಳಲಿದೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದ್ರೆ ಆರ್ಥಿಕವಾಗಿ ಈ ತಿಂಗಳು ಬಹಳಷ್ಟು ತೃಪ್ತಿದಾಯಕವಾಗಿರಲಿದೆ. ಧನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವ ಕಾರಣ ದೈನಂದಿನ ಆದಾಯ ಬಹಳಷ್ಟು ಅದ್ಭುತವಾಗ್ತಾ ಹೋಗ್ತದೆ. ಅದರಲ್ಲೂ ಈ ಮೇ 20ರ ನಂತರ ವ್ಯಾಪಾರದ ಮೂಲಕ ಹಣದ ಹರಿವು ಇನ್ನಷ್ಟು ಹೆಚ್ಚಾಗಲಿದೆ. ಮೇ 15ರಂದಿಯೇ 11ನೇ ಮನೆಯ ಅಧಿಪತಿ ಸೂರ್ಯ ಮತ್ತು 9ನೇ ಮನೆಯ ಅಧಿಪತಿ ಬುಧ ಅಷ್ಟಮ ಸ್ಥಾನದಲ್ಲಿ ಸೇರುವ ಕಾರಣ ಒಂದು ರೀತಿಯ ಆಕಸ್ಮಿಕ ಧನಲಾಭವನ್ನು ನಿಮಗೆ ನೀಡಲಿದೆ. ಇದು ಧನಯೋಗವಾದ ಸೃಷ್ಟಿಯನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಹಳೆಯ ಬಾಕಿಗಳು ಊಹಿಸದ ರೀತಿಯಲ್ಲಿ ವಸೂಲಾಗ್ತಾ ಹೋಗ್ತವೆ. ಅದರಲ್ಲೂ ಈ ಮೇ 20ರ ನಂತರ ಇನ್ಸೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಣವೂ ಕೂಡ ದೊರೆಯಲಿದೆ. ನಂತರ ಲಗ್ನಾಧಿಪತಿಯಾದಂತಹ ಶುಕ್ರನು ಮೇ 14ರಂದು ಪ್ರವೇಶವನ್ನ ಆಲ್ರೆಡಿ ಮಾಡಿರೋ ಕಾರಣ ನಿಮ್ಮ ಉಳಿತಾಯದ ಯೋಜನೆಗಳು ಕೂಡ ಬಹಳ ಯಶಸ್ವಿಯಾಗಿ ಮುನ್ನಡೆದು ಹೋಗ್ತವೆ. ಇನ್ನು ಆರೋಗ್ಯ ಮತ್ತೆ ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದ್ರೆ ಮೊದಲ ವಾರದಲ್ಲಿ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯನ ದೃಷ್ಟಿ ಲಗ್ನದ ಮೇಲೆ ಬೀಳೋ ಕಾರಣ ನಿಮ್ಮಲ್ಲಿ ಉತ್ಸಾಹ ಮತ್ತೆ ಪಿತ್ತ ಹೆಚ್ಚಾಗಲಿದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಮನೆಗೆ ಪ್ರವೇಶವನ್ನ ಮಾಡೋದರಿಂದ ಆರೋಗ್ಯದ ವಿಚಾರದಲ್ಲಿ ಕೆಲವು ಜಾಗೃತಿ ಕ್ರಮಗಳನ್ನು ವಹಿಸಬೇಕು. ಅಷ್ಟಮ ಸ್ಥಾನದಲ್ಲಿ ಸೂರ್ಯನು ಇರೋ ಕಾರಣ ಕಣ್ಣುರಿ, ಆಯಾಸ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ರಾಶಿಯವರಿಗೆ ಬಹಳಷ್ಟು ಉದ್ಭವಿಸಬಹುದು. ಆದರೆ ಮೇ 14ರಂದು ಲಗ್ನಾಧಿಪತಿಯಾದಂತಹ ಶುಕ್ರನು ಪ್ರವೇಶವನ್ನ ಮಾಡಿರೋ ಕಾರಣ ಅತ್ಯಂತ ಶುಭದಾಯಕವಾಗಿ ಇದು ಇರಲಿದ್ದು 9ನೇ ಮನೆಗೆ ಹೋಗುವುದು ನಿಮಗೆ ಶ್ರೀರಾಮ ರಕ್ಷೆ ಅಂತಾನೆ ಹೇಳ್ಬೋದು. ಈ ಮೇ 20ರ ನಂತರವೂ ಕೂಡ ಈ ಶ್ರೀರಾಮ ರಕ್ಷೆ ನಿಮಗೆ ದೊರೆಯಲಿದ್ದು ಈ ಗ್ರಹ ಸ್ಥಿತಿ ಅನಾರೋಗ್ಯಗಳನ್ನ ಬೇಗ ಗುಣಪಡಿಸಲಿದೆ ಮತ್ತೆ ನಿಮ್ಮ ಆಯಸ್ಸನ್ನು ಕೂಡ ಕಾಪಾಡ್ತಾ ಬರ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತೆ ಧ್ಯಾನವನ್ನ ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತೆ ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಇರಬೇಕಾಗಿರೋದಂತಹ ತಿಂಗಳು ಈ ಮೇ ತಿಂಗಳು. ಮೇ 11ರಂದಿಯೇ ಸಪ್ತಮ ಅಧಿಪತಿಯಾದಂತಹ ಕುಜನು ಸ್ವಕ್ಷೇತ್ರದಲ್ಲಿ ಹೊಂದುವ ಕಾರಣ ಜೀವನ ಸಂಗಾತಿಯ ಹೊರತಿನಲ್ಲಿ ಪ್ರಾಬಲ್ಯದ ಪ್ರವೃತ್ತಿ, ಸ್ವಲ್ಪ ಕೋಪ ಕಂಡು ಬರಬಹುದು. ಸಣ್ಣ ವಿಷಯಗಳಿಗೆ ವಾಗ್ವಾದಗಳು ಹೆಚ್ಚಾಗುವಂತಹ ಅಪಾಯವೂ ಕೂಡ ಇರಲಿದೆ. ನಿಮ್ಮ ಕೋಪವನ್ನ ಅಂಕೆಯಲ್ಲಿಟ್ಟುಕೊಂಡು ತಾಳ್ಮೆಯನ್ನು ವಹಿಸ್ತಾ ಬಂದರೆ ಬಾಂಧವ್ಯ ಇನ್ನಷ್ಟು ಬಲವಾಗಿರಲಿದೆ. ಅದರಲ್ಲೂ ಮೇ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು ಕೂಡ ಭಾಗ್ಯಸ್ಥಾನವಾದ ಗುರುವಿನೊಂದಿಗೆ ಸೇರೋ ಕಾರಣ ಕುಟುಂಬದಲ್ಲಿ ಸಂತೋಷ ಮರಳಿ ಬರ್ತದೆ. ಆದರೆ ತಾಳ್ಮೆ ಮುಖ್ಯ ಅಂತಲೇ ಹೇಳ್ಬೋದು. ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ. ಕುಟುಂಬ ಸದಸ್ಯರೊಂದಿಗೆ ಸೇರಿ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಯೋಜನೆಯನ್ನ ಈ ಮೇ 20ರ ನಂತರ ನೀವು ರೂಪಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಪಂಚಮಾಧಿಪತಿಯಾದಂತಹ ಶನಿ 6ನೇ ಮನೆಯಲ್ಲಿ ಇರೋ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಅದ್ಭುತವಾದಂತಹ ಯಶಸ್ಸನ್ನ ಈ ತಿಂಗಳು ನೀಡ್ತಾ ಬರ್ತದೆ. ಅದರಲ್ಲೂ ಕಷ್ಟಪಟ್ಟು ಓದಿದವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ಬಹಳಷ್ಟು ಹೇರಳವಾಗಿವೆ. ಮೇ 14ರ ನಂತರ 9ನೇ ಮನೆಯಲ್ಲಿ ಲಗ್ನಾಧಿಪತಿಯಾದಂತಹ ಶುಕ್ರನು ಗುರುವಿನೊಂದಿಗೆ ಸೇರೋ ಕಾರಣ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಬಯಸುವಂತವರಿಗೆ ಸುಲಭವಾಗಿ ಅವಕಾಶಗಳು ಕೂಡ ಲಭಿಸಲಿದೆ. ಅದರಲ್ಲೂ ಈ ಮೇ 20ರ ನಂತರ ಫೈನ್ ಆರ್ಟ್ಸ್ ಡಿಸೈನಿಂಗ್ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಸ್ಥರಿಗಂತೂ ಲಾಭದ ಬೆಳೆಯನ್ನು ನೀಡುವಂತಹ ತಿಂಗಳು ಈ ಮೇ ತಿಂಗಳು. ಏಕೆಂದರೆ ಮೇ 11ರಂದಿಯೇ ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣ ವ್ಯಾಪಾರ ವೃದ್ಧಿಗೆ ಅತ್ಯಂತ ಅನುಕೂಲಕರವಾಗಿರ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ವೇಗ ಮತ್ತು ಧೈರ್ಯ ಇನ್ನಷ್ಟು ಹೆಚ್ಚಾಗ್ತಾ ಬರ್ತದೆ.
ಮೇ 14ರವರೆಗೆ ವ್ಯಾಪಾರ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯನು ಪ್ರಭಾವವನ್ನು ಬೀರುವ ಕಾರಣ ದೊಡ್ಡ ಸಂಸ್ಥೆಗಳೊಂದಿಗೆ ಅಥವಾ ಸರ್ಕಾರದೊಂದಿಗೆ ಮಾಡುವಂತಹ ವ್ಯವಹಾರಗಳು ಅತ್ಯಧಿಕ ಲಾಭಗಳನ್ನು ನಿಮಗೆ ನೀಡ್ತಾ ಬರ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಗಳು ಬಂದರೂ ಸ್ವಕ್ಷೇತ್ರದಲ್ಲಿ ಕುಜನ ಪ್ರಭಾವದಿಂದಾಗಿ ಪಾಲುದಾರರ ಮೇಲೆ ಅಧಿಕಾರ ಚಲಾಯಿಸಬೇಕೆಂಬ ನಿಮ್ಮ ಆಲೋಚನೆ ಭಿನ್ನಾಭಿಪ್ರಾಯಗಳಿಗೆ ದಾರಿಯಾಗ್ತಾ ಹೋಗ್ತದೆ. ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮೇ 20ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ರಾಶಿಯವರು ನಿಮ್ಮ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ಸಪ್ತಮ ಸ್ಥಾನದಲ್ಲಿ ಕುಜನಿಂದ ಬರುವಂತಹ ವೈವಾಹಿಕ ವಿವಾದಗಳನ್ನು ನಿವಾರಿಸಿಕೊಂಡು 8ನೇ ಮನೆಯಲ್ಲಿರತಕ್ಕಂತಹ ಗ್ರಹಗಳಿಂದ ಬರುವ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ಲಗ್ನಾಧಿಪತಿಯಾದಂತಹ ಶುಕ್ರನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನ ಮತ್ತೆ ಆರ್ಥಿಕ ಬಲವನ್ನ ಇನ್ನಷ್ಟು ದ್ವಿಗುಣಗೊಳಿಸ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಮೇ 15ರಂದಿಯೇ ಅಷ್ಟಮ ಸ್ಥಾನದಲ್ಲಿ ಸೂರ್ಯನು ಅನಾರೋಗ್ಯಗಳನ್ನು ನೀಡದಂತೆ ಇರಲು ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಈ ಮೇ 20ರ ನಂತರವೇ ಓದುತ್ತಾ ಬನ್ನಿ. ಇದು ಸೂರ್ಯ ಭಗವಾನನಿಗೆ ಆರ್ಘ್ಯವನ್ನ ಸಮರ್ಪಿಸಿದ ರೀತಿಯಲ್ಲೇ ಕೆಲಸವನ್ನ ಮಾಡ್ತದೆ. ಹಾಗೆ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಸಮರ್ಪಿಸುವುದು ಕೂಡ ಒಳ್ಳೆಯದನ್ನ ತರಲಿದೆ ಅಂತಲೇ ಹೇಳ್ಬೋದು. ಸಪ್ತಮ ಕುಜನ ಕೋಪವನ್ನ ಮತ್ತೆ ಈಗೋವನ್ನ ಕಡಿಮೆ ಮಾಡಲು ವೈವಾಹಿಕ ಬಾಂಧವ್ಯಗಳನ್ನು ಇನ್ನಷ್ಟು ಬಲಪಡಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶಿಸಿ ಕೆಂಪು ಹೂವುಗಳಿಂದ ಪೂಜೆಯನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಗುರು ರಾಯರ ಜಪವನ್ನು ಮಾಡಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆಯೇ ಸುಬ್ರಹ್ಮಣ್ಯ ದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.